ಸೈನಿಕರು ಮತ್ತು ಮಾಜಿ ಸೈನಿಕರು ಅವರ ದಂಪತಿಗಳು ಪ್ರತಿಯೊಬ್ಬರು ಈ ಭಾಗ ಒಂದು ರಾಜಕೀಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತುಂಬಾ ಸಂತೋಷ ವಿಚಾರ. ಮತ್ತೆ ಇಡೀ ಒಂದು ಭಾರತ ದೇಶದಲ್ಲಾಗಿರ್ಬೋದು, ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ನಡೆದಿರೋ ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ರಾಷ್ಟ್ರೀಯತೆ ವಿಚಾರದಲ್ಲಿ ನಮ್ಮ ತಾಲೂಕಿನಲ್ಲಿ ಇದು ಸೇರಿ ಒಂದು 5-6 ಕಾರ್ಯಕ್ರಮಗಳು ರಾಷ್ಟ್ರೀಯವಾಗಿ ನಡೆದಿದೆ. ಒಂದು ಪ್ರತಿನಿಧಿ ದಾನ ಮಾಡಿದ್ದೀವಿ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಯೋಧರಿಗೋಸ್ಕರ ಈಡ್ಗಾಯಿನ ಹೊಡೆದಿದ್ದೀವಿ. ಮತ್ತೆ ಅದಾದ್ಮೇಲೆ ನಮ್ಮ ತಾಲೂಕಿನ 8 ದಿನ ಒಂದು ಹುಟ್ಟಿದಂತ ಮಗುವಿಗೆ ಸಿಂಧೂರಿ ಅಂತ ಒಂದು ಮಗುವಿಗೆ ನಾಮಕರಣ ಮಾಡಿದ್ದೀವಿ. ಶ್ರೀರಂಗಪಟ್ಟಣದಲ್ಲಿ ಸಂಘಟನೆಗಳು ಹೇಗಪ್ಪ ಅಂತ ಹೇಳಿದ್ರೆ ಒಗ್ಗಟ್ಟಿನಿಂದ ರಾಷ್ಟ್ರೀಯತೆ ಮೆರೆಯೋದ್ರಲ್ಲಿ ತುಂಬಾ ಪ್ರಸಿದ್ಧಿಯಾಗಿದೆ ನಮ್ಮ ಸಂಘಟನೆಗಾರರು. ಒಬ್ಬ ಅಧಿಕಾರಿಗಳು ಸೆಂಡಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಒಬ್ಬರು ಪ್ರಶ್ನೆ ಕೇಳಿದ್ರು, ಶ್ರೀರಂಗಪಟ್ಟಣದಲ್ಲಿ ನೀವು ಹೆಂಗೆ ಮಾಡಿದ್ರಿ ಅಂತ ಅಧಿಕಾರಿಗಳು ಕೇಳಿದಾಗ ಶ್ರೀರಂಗಪಟ್ಟಣದಲ್ಲಿ ಸ್ವಲ್ಪ ಕರ್ತವ್ಯ ನಿರ್ವಹಿಸಲು ತುಂಬಾ ಕಷ್ಟ ಅಂತ ಅಧಿಕಾರಿ ಹೇಳಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ತುಂಬಾ ಶಕ್ತಿಶಾಲಿ ಬಲಶಾಲಿಗಳ ಸಂಘಟನೆಗಳಿದ್ದಾರೆ, ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲಿ ಕೆಲಸ ಮಾಡಬೇಕು ಅಂತ ಭಯ ಇದೆ ಅಂತ ಹೇಳಿದ್ರು. ಇದರಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಕೆಲಸಗಳು ರಾಷ್ಟ್ರೀಯದಲ್ಲಿ ಮಾಡಿರೋದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹೆಮ್ಮೆ ಇದೆ. ಮತ್ತೆ ಇಂತೆ ರಾಷ್ಟ್ರಪ್ರೀತಿಗಳು ಹೆಚ್ಚಾಗ್ಲಿ, ಮತ್ತೆ ಇನ್ನೂ ಕಾರ್ಯಕ್ರಮ ಹೆಚ್ಚಾಗ್ಲಿ, ಯೋಧರುಗಳಿಗೆ ಬಲ ತುಂಬುತ್ತಾ ಈ ದೇಶಕ್ಕೆ ಬೆಲೆ ತುಂಬುತ್ತಾ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆ ಒಂದು ಶುಭ ಸಂದರ್ಭದಲ್ಲಿ ಇವ್ರ ಮೂಲಕ ಇಡೀ ಭಾರತೀಯ ಸೈನಿಕರಿಗೆ ಗೌರವವನ್ನು ಸಲ್ಲಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಉಗ್ರಗಾಮಿಗಳು ಪ್ರಪಂಚದಲ್ಲಿ ಎಲ್ಲಾ ಕಡೆ ಅವ್ರದೇ ಆದಂತ ಆಟಗಳು ಬಹಳಷ್ಟು ನಡೀತಾ ಇದೆ. ನೀವು ಹಮಾಸ್ನ ಉಗ್ರರು ನೋಡಿದ್ರೇನೋ ಮಕ್ಕಳನ್ನ ಕಾರ್ ಮೇಲೆ ಕೂರಿಸ್ಕೊಂಡು ಕತ್ತು ಕುಯ್ತಿದ್ರು. ನಾನು ಈ ದೇಶದ ಎಲ್ಲಾ ಜನರನ್ನ ಕೇಳೋದಿಷ್ಟೇ, ನಾಳೆ ನನ್ನ ಮಗುಗಂಗಾದ್ರೆ ನೀವೇನ್ ಹೇಳ್ತೀರಿ? ಉಗ್ರಗಾಮಿಗಳನ್ನ ಸೆರೆ ಪಡಿಬೇಕಾದ್ರೆ ಭಾರತ ಸೈನ್ಯದಿಂದ ಮಾತ್ರ ಸಾಧ್ಯ. ಪಾಕಿಸ್ತಾನ ಏನೋ ಅದನ್ನ ಉತ್ತೇಜನ ಮಾಡ್ತಾ ಇದೆ, ಆ ಉತ್ತೇಜನ ಏನಾದ್ರೂ ನಿಲ್ಬೇಕು ಅಂದ್ರೆ, ಮತ್ತೆ ಮರುಕಳಿಸಬಾರ್ದು ಅಂದ್ರೆ, ಮುಂದೆ ನಮ್ಮ ಮಕ್ಕಳು ನೆಮ್ಮದಿಯ ಜೀವನವನ್ನ ಈ ಭಾರತ ದೇಶದಲ್ಲಿ ಕಳಿಬೇಕಾದ್ರೆ ಭಾರತ ಸೈನಿಕರ ಜೊತೆ ನಾವಿದ್ದೀವಿ, ಅವ್ರಿಗೆ ಗೌರವನ ಸಲ್ಲಿಸ್ತೀವಿ. ಅದೇ ರೀತಿ ಕೇಂದ್ರದ ನಾಯಕತ್ವ ವಹಿಸಿರುವಂತ ಇವತ್ತೇನ್ ನಾಯಕತ್ವ ಇದೆ ಆ ನಾಯಕತ್ವವನ್ನು ಬೆಂಬಲಿಸ್ತೀವಿ ಅಂತ ಮಾತಲ್ಲಿ ಸಂದರ್ಭ ಹೇಳ್ತಾ, ಪುಲ್ವಾಮಾ ಗ್ರಾಮದಲ್ಲಿ ನೀವು ನೋಡಿದ್ರೇನೋ ಒಂದು ಗಂಡನಿಗೆ ಗುಂಡಿಟ್ಟವ್ರೆ, ಅವ್ರ ಪಕ್ಕ ಅವ್ರ ಹೆಂಡತಿ ಹೇಳ್ತಾ ಕೂತವ್ರು. ಎದ್ದು ನಿಂತ್ಕೊಂಡಾಗ ಆಕೆ ಪೂರ್ತಿ ಬಟ್ಟೆ ಆ ಗಂಡನ ರಕ್ತ ಹರಿದಿದೆ. ಯಾಕೆ ಮಾತಾಡ್ತೀನಿ ಅಂದ್ರೆ, ಉಗ್ರಗಾಮಿಗಳಿಗೆ ಮಾನವೀಯತೆ ಇಲ್ವಾ? ಯಾವುದೇ ಧರ್ಮ ಆಗೋದು ಮಾನವೀಯತೆನೇ ಮೊದಲನೇದು. ಹಿಂದೂ ಧರ್ಮ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಎಲ್ಲ ಧರ್ಮನೂ ಮಾನವೀಯತೆಯನ್ನು ಎತ್ತಿ ಹಿಡಿತಿದೆ. ನಾವು ಇಲ್ಲಿ ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಯಾವ ಧರ್ಮದ ವಿರುದ್ಧ ಅಲ್ಲ. ಭಾರತ ದೇಶದಲ್ಲೂ ವಾಸ ಇರುವಂತ ಎಲ್ಲ ಭಾರತಾಂಬೆಯನ್ನ ಗೌರವಿಸುವಂತವ್ರು ಎಲ್ಲ, ಈ ಸಮುದಾಯವನ್ನ ಗೌರವಿಸೋರೆಲ್ಲ ಹಿಂದೂಸ್ತಾನಿಗಳು, ಭಾರತೀಯರು ಅಂತ. ಯಾರು ಉಗ್ರಗಾಮಿಗಳಿಗೆ ಸಪೋರ್ಟ್ ಕೊಡ್ತಾರೆ ಅವ್ರಿಗೆ ಸರಿಯಾದಂತ ಪಾಠವನ್ನ ಕಲಿಸ್ತಿಲ್ಲ ಅಂತ ಹೇಳಿದ್ರೆ ದೇಶದಲ್ಲಿ ನೆಮ್ಮದಿ ಇರಲ್ಲ. ನೆಮ್ಮದಿಯ ವಾತಾವರಣಕ್ಕೆ ನಮ್ಮೆಲ್ಲರ ಸಹಕಾರ ಇರಬೇಕು. ಹಿಂದೆ ಬ್ರಿಟಿಷರು ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗ ಆ ಬ್ರಿಟಿಷರು ಒಬ್ಬ ಸೈನಿಕ ಹೇಳ್ತಾರೆ, ನಾವು 300 ಜನ ಒಂದು ಅಡದೆಲ್ಲ ಅವತ್ತಿನ ಗನ್ನು ಒಂದ್ಸಲ ಒಂದು ಗುಂಡಾಕಿ ಇನ್ನೊಂದು ಗುಂಡು ಲೋಡ್ ಮಾಡ್ಬೇಕಾದ್ರೆ ಟೈಮ್ ಹಿಡಿತಿತ್ತು. ನಾವು ಹೋಗೋದ್ನ ಭಯದಿಂದ ಭಾರತ ದೇಶದ ಜನ ಸಾವಿರಾರು ಜನ ನೋಡ್ತಾ ಇದ್ರು. ನಮ್ಗೆ ಭಯ, ಅವ್ರು ಎಲ್ಲಿ ಬಗ್ಗೆ ಒಂದು ಕಲ್ ತಗೊಂಡ್ಬಿಡ್ತಾರೆ, ಕಲ್ ತಗೊಂಡ ಬದುಕವ ಅನ್ನೋ ಒಂದು ಆತಂಕ. ಆದ್ರೆ ಭಾರತ ದೇಶದ ಜನ ಶಾಂತಿ ಪ್ರಿಯರು, ಅವ್ರಿಗೆ ಅನುಕೂಲ ಆಯ್ತು. ಮತ್ತೆ ನಮ್ಮಲ್ಲಿ ಕಿತ್ತಾಟ, ಒಬ್ಬ ರಾಜ್ಯದ ಮೇಲೆ ಇನ್ನೊಬ್ಬ ರಾಜ್ಯದ ಮೇಲೆ ಇನ್ನೊಂದು ಪ್ರಾಂತ್ಯ, ಹಿಂಗೆ ಈ ಎಲ್ಲ ಕಿತ್ತಾಟವನ್ನ ಸದುಪಯೋಗ ಪಡೆದ 200 ವರ್ಷ 300 ವರ್ಷ ನಮ್ಮನ್ನು ಆಳಿದ್ರು. ಅಂಥದೇ ಪರಿಸ್ಥಿತಿ ಈಗ ಬಹಳಷ್ಟು ಉಗ್ರಗಾಮಿಗಳ ಹಾವಳಿಗೆ ಸಿಕ್ಕಿರೋಂಥ ದೇಶದಲ್ಲಿ ಮನೆ ಮಠ ಎಲ್ಲ ಕಳ್ಕೊಂಡು ಇಡೀ ಕುಟುಂಬ ಹೋಗ್ತಾ ಇದ್ದಾರೆ, ಗುಳೆ ಹೋಗ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇಂಡಿಯಾದಲ್ಲಿ ಇಲ್ಲ. ನಾವೆಲ್ಲ ನೆಮ್ಮದಿಯಾಗಿ ನಮ್ಮ ತಂದೆ ತಾಯಿಗಳ ಜೊತೆ ಬದುಕಿದೀವಿ, ನಮ್ಮ ಮಕ್ಕಳ ಜೊತೆ ಬದುಕಿದೀವಿ ಅಂದ್ರೆ ನಮ್ಮನ್ನ ಕಾಯ್ತಿರೋಂಥ ಸೈನಿಕರ ಕಾರಣ. ನಮ್ಮನ್ನ ಕಾಯ್ತಿರೋಂಥ ಸೈನಿಕರಿಗೆ ನಿರಂತರವಾದಂತ ಬೆಂಬಲ, ನಿರಂತರವಾದಂತ ಗೌರವ ಕೊಡಬೇಕು.